ಒಬ್ಬ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಸತ್ಯಗಳು ತಿಳಿಯೋದು ಅವರು ತುಂಬ ದುಃಖದಲ್ಲಿದ್ದಾಗ ಅಥವಾ ತುಂಬ ಕೋಪದಲ್ಲಿದ್ದಾಗ ಮಾತ್ರ. ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಿದ್ದಂತೆ. ನಾವು ಅವರ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ದರೂ, ಎಷ್ಟೇ ನಿಜವಾಗಿ ಇದ್ದರೂ ಅವರು ಎಂದಿಗೂ ನಮ್ಮವರಾಗುವುದಿಲ್ಲ. ಒಬ್ಬ ಪುರುಷನು ಮನಸಾರೆ ಪ್ರೀತಿಸಿದರೆ ಚಿಕ್ಕ ಮಗುವಿನಂತೆ ವರ್ತಿಸುತ್ತಾನೆ. ಅದೇ ಒಬ್ಬ ಮಹಿಳೆ ಪ್ರೀತಿಸಿದರೆ ಹೆತ್ತ ತಾಯಿಯಂತೆ ನೋಡಿಕೊಳ್ಳುತ್ತಾಳೆ. ಜೀವನವು ನೀವು ಯಾವಾಗಲೂ ಕನಸು ಕಾಣುವಷ್ಟೇನು ಸುಲಭವಾದುದಲ್ಲ. ಯಾವುದೋ ಒಂದು ಕೆಲವು ಮಹತ್ವದ ತಿರುವುಗಳು ನಿಮ್ಮ ಇಡೀ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಒಂಟಿಯಾಗಿರುವುದೇ ಉತ್ತಮವೆನಿಸುತ್ತದೆ. ಏಕೆಂದರೆ ನೀವು ಏನೇ ಮಾತನಾಡಿದರೂ ಜನರು ಯಾವಾಗಲೂ ನಿಮ್ಮಲ್ಲಿನ ತಪ್ಪುಗಳನ್ನೇ ಹುಡುಕುತ್ತಿರುತ್ತಾರೆ. ನೀವು ಏನೇ ಒಳ್ಳೆಯದನ್ನು ಹೇಳಿದರೂ ಇನ್ನೊಬ್ಬರು ಅದನ್ನು ಕೆಟ್ಟದಾಗಿ ಅರ್ಥೈಸುತ್ತಾರೆ. ಸಂದರ್ಭಗಳ ಪ್ರಭಾವಕ್ಕಿಂತ ಕೆಲವು ಬಾರಿ ಜನರ ಪ್ರಭಾವವೇ ಹೆಚ್ಚು ನೋವನ್ನುಂಟು ಮಾಡುತ್ತದೆ. ನಾವು 7 ಅಂತಸ್ತಿನ ಅರಮನೆಯಲ್ಲಿ ಇದ್ದೇವಾ ಅಥವಾ ಏನೂ ಇಲ್ಲದಿರುವ ಹಾಳು ಗುಡಿಸಲಿನಲ್ಲಿದ್ದೇವಾ ಎಂಬುದು ಮುಖ್ಯವಲ್ಲ. ನಾವು ಎಷ್ಟು ಶಾಂತಿ ಮತ್ತು ನೆಮ್ಮದಿಯಿಂದ ಸಂತೋಷವಾಗಿದ್ದೇವೆ ಎಂಬುದು ಬಹಳ ಮುಖ್ಯ. ಬಿದ್ದೆ ಎಂದು ಓಡುವುದನ್ನು ನಿಲ್ಲಿಸಬಾರದು. ಮೇಲೆದ್ದು ಮತ್ತೆ ಓಡುವುದನ್ನು ಕಲಿಯಬೇಕು. ಅದೇ ರೀತಿ ಸೋತಾಗಲೂ ದುಃಖಿಸಬಾರದು. ಮತ್ತೆ ಕಷ್ಟಪಟ್ಟು ಶ್ರಮಿಸಿ ಸಾಧಿಸಬೇಕು. ಸೋಲುವುದೇ ಜೀವನದ ಅಂತ್ಯವಲ್ಲ, ಅದೇ ಗೆಲುವಿನ ನಿಜವಾದ ಆರಂಭವಾಗಿದೆ. ಈಗಿನ ದಿನಗಳಲ್ಲಿ ಮೋಡಿ ಮಾಡುವ ಮಾತುಗಳಿಗೆ ಇರುವ ಬೆಲೆ ಒಳ್ಳೆಯ ಮಾತುಗಳಿಗೆ ಇಲ್ಲ. ಎಲ್ಲವೂ ಸರಿಯಾಗಿರುವಾಗ ನೀವು ಯಾರನ್ನಾದರೂ ಮಾತನಾಡಿಸಿದರೂ ಅಥವಾ ಮಾತನಾಡಿಸದಿದ್ದರೂ ಪರವಾಗಿಲ್ಲ. ಆದರೆ ದುಃಖದಲ್ಲಿರುವಾಗ ಮಾತ್ರ ತಪ್ಪದೇ ಹೋಗಿ ಮಾತನಾಡಿಸುವುದನ್ನು ಮರೆಯಬೇಡಿ. ಅದು ನಾವು ನಮ್ಮ ಸಂಬಂಧಕ್ಕೆ ನೀಡುವ ಗೌರವ ಮತ್ತು ಮೌಲ್ಯವಾಗಿದೆ. ನೀವು ತಲುಪಬೇಕಾದ ಸ್ಥಳ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಜೀವನದಲ್ಲಿ ನೀವು ಎಷ್ಟೇ ದೂರ ಸಾಗಿದರೂ ಅದು ವ್ಯರ್ಥ. ಹಾಗೆ ಗೊತ್ತು ಗುರಿ ಇಲ್ಲದ ಜೀವನ ಎಷ್ಟೇ ದೀರ್ಘಕಾಲವಾಗಿದ್ದರೂ ವ್ಯರ್ಥವೇ ಆಗಿದೆ. ಒಬ್ಬ ವ್ಯಕ್ತಿಯು ತೊಂದರೆಗೆ ಒಳಗಾಗುವುದು ಈ 2 ಸಂದರ್ಭಗಳಲ್ಲಿ ಮಾತ್ರ. ಒಂದು, ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗದಿದ್ದಾಗ, ಮತ್ತೆ ಇನ್ನೊಂದು, ತನ್ನ ಮಾತುಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಮನೋಭಾವ, ಸಹಾಯ ಹಸ್ತ ನೀಡುವ ಸ್ನೇಹ ಮತ್ತು ಸಮಾಧಾನಪಡಿಸುವ ಹೃದಯ, ಇವೇ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ನಾವು ಹಣದಿಂದ ಖರೀದಿಸಬಹುದಾದ ವಸ್ತುಗಳನ್ನು ಸೌಕರ್ಯಗಳು ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಹಣದಿಂದ ಖರೀದಿಸಲಾಗದ ವಸ್ತುಗಳನ್ನು ಭಾವನೆಗಳು, ಸಂಬಂಧಗಳು ಮತ್ತು ಸಂತೋಷ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನವನ್ನು ಆನಂದವಾಗಿಸಿಕೊಳ್ಳಿ. ಒಂದು ಮರಕ್ಕೆ ಬೇರುಗಳು ಎಷ್ಟು ಮುಖ್ಯವೋ ಅದೇ ರೀತಿ ಒಬ್ಬ ವ್ಯಕ್ತಿಗೆ ಮೌಲ್ಯಗಳು ಸಹ ಅಷ್ಟೇ ಮುಖ್ಯ. ಜೀವನದಲ್ಲಿ ಯಶಸ್ಸನ್ನು ನೀವು ಗಳಿಸುವ ಹಣ, ಆಸ್ತಿ, ಅಂತಸ್ತುಗಳಿಂದ ಅಳೆಯಲಾಗುವುದಿಲ್ಲ. ಆದರೆ ನೀವು ಎಷ್ಟು ಸಂತೋಷದಿಂದ ನೆಮ್ಮದಿಯಾಗಿ ಬದುಕುತ್ತೀರಿ ಎಂಬುದರ ಮೂಲಕ ಅಳೆಯಲಾಗುತ್ತದೆ. ಜೀವನವು ತುಂಬ ಚಿಕ್ಕದಾಗಿದೆ, ಆದರೆ ನಾವು ಬಯಸಿದ ರೀತಿಯಲ್ಲಿ ಬದುಕಲು ನಿರ್ಧರಿಸಿದಾಗ ಮಾತ್ರ ಅದು ಎಷ್ಟು ದೊಡ್ಡದಾಗಿದೆ ಎಂದು ನಮಗೆ ಅರಿವಾಗುತ್ತದೆ. ದೂರ ನೆಟ್ಟ ಸಸಿಗಳು ಸಹ ಬೆಳೆದಂತೆಲ್ಲ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಮಾತ್ರ ಬೆಳೆದಂತೆಲ್ಲ ದೂರವಾಗುತ್ತಾ ಹೋಗುತ್ತಾರೆ. ನಮ್ಮನ್ನು ನಾವು ಅವಲೋಕಿಸಿದಾಗ ಮಾತ್ರ ನಮ್ಮಲ್ಲಿರುವ ತಪ್ಪುಗಳನ್ನು ತಿಳಿದುಕೊಂಡು ಅವುಗಳನ್ನು ತಿದ್ದಿಕೊಂಡು ಮುನ್ನಡೆಯಲು ನಮಗೆ ಅವಕಾಶವಿರುತ್ತದೆ. ಮತ್ತೊಬ್ಬರಲ್ಲಿ ತಪ್ಪು ಹುಡುಕುವುದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ.
ಪ್ರತಿ ಸೂರ್ಯೋದಯವೂ ನಿಮಗೆ ಹೊಸ ಆಲೋಚನೆಗಳ ಆರಂಭವಾಗಿದೆ. ಹಿಂದೆ ನಡೆದು ಹೋದ ಘಟನೆಯನ್ನು ಮರೆತು ಮುಂದೆ ನಡೆಯುವ ಭವಿಷ್ಯದ ಬಗ್ಗೆ ಯೋಚಿಸಿ ಹೆಜ್ಜೆ ಇಡಬೇಕು. ನಿಮಗೆ ಅರ್ಥವಾಗಿದೆ ಅಂದುಕೊಳ್ತೀನಿ ಮಿತ್ರರೇ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.